ವೀಕ್ಷಕರೇ, ನಿನ್ನೆ ಅಷ್ಟೇ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ನಟ ವಿನೋದ್ ಪ್ರಭಾಕರ್ ಅವರು ಇವತ್ತು ಮತ್ತೆ ಶೂಟಿಂಗ್ ಸೆಟ್ಗೆ ವಾಪಸ್ಸಾಗಿ ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಬಲರಾಮ ಸಿನಿಮಾದ ಡಬ್ಬಿಂಗ್ ಅನ್ನು ತರಾತುರಿಯಲ್ಲಿ ಮುಗಿಸಿದ್ದಾರೆ ಅಂತಾನೆ ಹೇಳ್ಬೋದು. ನಟ ವಿನೋದ್ ಪ್ರಭಾಕರ್ ಅವರ ಬಲರಾಮ ಕನ್ನಡ ಸಿನಿಮಾ ಕ್ಲೈಮ್ಯಾಕ್ಸ್ ಸೀನ್ 2-3 ನಿಮಿಷಗಳ ಕಾಲ ಪೋಸ್ಟ್ ಇಂಟ್ರೊಡಕ್ಷನ್ ಡಬ್ಬಿಂಗ್ ಇನ್ನೂ ಕೂಡ ಸ್ವಲ್ಪ ಬಾಕಿ ಇದ್ದ ಕಾರಣ ತಮ್ಮ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ ನಟ ವಿನೋದ್ ಪ್ರಭಾಕರ್ ಅವರು ಡಬ್ಬಿಂಗ್ ಸ್ಟುಡಿಯೋಗೆ ಆಗಮಿಸಿ ಇವತ್ತು ಸಿನಿಮಾ ಡಬ್ಬಿಂಗ್ ಅನ್ನ ಮುಗಿಸಿದ್ದಾರೆ ಅಂತಾನೆ ಹೇಳ್ಬೋದು. ನಿಜಕ್ಕೂ ವೀಕ್ಷಕರೇ, ಒಂದು ಸಿನಿಮಾದ ಯಶಸ್ಸಿಗೋಸ್ಕರ ಒಬ್ಬ ನಟ ಎಷ್ಟು ಕಷ್ಟಪಡ್ತಾರೆ ಅನ್ನೋದಕ್ಕೆ ನಟ ವಿನೋದ್ ಪ್ರಭಾಕರ್ ಅವರು ಸಾಕ್ಷಿಯಾಗಿದ್ದು, ನಿನ್ನೆ ಲೋ ಬಿಪಿ ಆಗಿ ಆಸ್ಪತ್ರೆ ಸೇರಿದಂತಹ ವಿನೋದ್ ಪ್ರಭಾಕರ್ ಅವರು ಇದರಿಂದ ನಿರ್ಮಾಪಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಈ ರೀತಿ ಬಂದು ಡಬ್ಬಿಂಗ್ ಅನ್ನು ಮುಗಿಸಿರೋದು ನಿಜವಾಗ್ಲೂ ನಟ ವಿನೋದ್ ಪ್ರಭಾಕರ್ ಅವರು ಸಿನಿಮಾದಲ್ಲಿ ಎಷ್ಟು ನಿಷ್ಠೆಯನ್ನು ಹೊಂದಿದ್ದಾರೆ ಅನ್ನೋದನ್ನು ತೋರಿಸುತ್ತೆ. ವೀಕ್ಷಕರು ಯಾರೆಲ್ಲ ಆದಷ್ಟು ಬೇಗ ನಟ ವಿನೋದ್ ಪ್ರಭಾಕರ್ ಅವರು ಆರೋಗ್ಯ ಸಮಸ್ಯೆಯಿಂದ ಚೇತರಿಸಿಕೊಳ್ಳಿ ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ.